ಗ್ರೀನ್ ಮಾರ್ನಿಂಗ್. ನಮಸ್ಕಾರ. ಇವತ್ತು ಯುವ ರೈತರಾದಂತಹ ನಂಜನಗೂಡು ಕುಮಾರ್ ಅವರು, ಕಬ್ಬು ಬೆಳೆಗಾರರಾದಂತಹ ಕುಮಾರ್ ಅವರ ಜಮೀನಲ್ಲಿ ಇದ್ದೀವಿ. ಇವತ್ತು ದಿನಾಂಕ 11/12/2022. ಕುಮಾರ್ಜಿ ನಮಸ್ಕಾರ. ಇದು ನಾಟಿ ಮಾಡಿದ ದಿನಾಂಕ ಸರ್ ಸೆಪ್ಟೆಂಬರ್ 25ನೇ ತಾರೀಕು ನಾಟಿ ಮಾಡಿರೋದು ಸರ್. ಸೆಪ್ಟೆಂಬರ್ 25ನೇ ತಾರೀಕು. ಇವತ್ತಿಗೆ 2.5 ತಿಂಗಳಾಗಿದೆ. 75 ದಿನದ ಕಬ್ಬಿನ ಮರಿಗಳು. 75 ದಿನ ಕಬ್ಬಿನ ಮರಿಗಳು. ಇದು ತಳಿ ನೇಮು ಸರ್ 517. 517. ಈಗ ನೀವು ಡೇ 1ಇಂದ ಸೆಪ್ಟೆಂಬರ್ 25ನೇ ತಾರೀಕು ಏನು ನಾಟಿ ಮಾಡಿದ್ದೀರಲ್ಲ, ಸೊ ಅಲ್ಲಿಂದ ಇಲ್ಲಿವರೆಗೂ ಯಾವ್ಯಾವ ರೀತಿ ನೀವು ಇದನ್ನು ಅಪ್ಲಿಕೇಶನ್ ಮಾಡಿದ್ದೀರಾ? ಅಂದರೆ ಗ್ರೀನ್ ಬ್ರ್ಯಾಂಡ್ ಬಯೋ ಪ್ರಾಡಕ್ಟ್ ಸೇವ್ ದ ಮದರ್ ಅರ್ತ್ ಅಭಿಯಾನ ಅಡಿಯಲ್ಲಿ ಏನು ಉತ್ಪನ್ನಗಳಿದೆ, ಯಾವ ಥರ ನೀವು ಮಾಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ಪರಿಚಯ ಮಾಡ್ಕೊಳಕ್ಕಾಗುತ್ತಾ? ಸರ್ ಭೂಮಿ ಉಪಚಾರಕ್ಕೆ ಫಸ್ಟ್ ಟೈಮು ನಾವು ಹಸಿರೆಲೆ ಗೊಬ್ಬರನ ಕ್ರಿಯೇಟ್ ಮಾಡ್ಕೊಂಡು, ಅದಾದ್ಮೇಲೆ ನಾಟಿ ಸಂದರ್ಭದಲ್ಲಿ ಭೂಮಿ ಪವರು ಪ್ರೀಮಿಯಂನ ಟ್ರಂಚಿಂಗ್ ಕೊಟ್ಟಿದೀವಿ. ಜೊತೆಗೆ ಕಬ್ಬನ ನಾಟಿ ಆದ್ಮೇಲೆ ಫಸ್ಟ್ ಟೈಮು 20 ದಿನಕ್ಕೆ ಫ್ರೋಮ್ ಮತ್ತು ಭೂಮಿ ಪವರ್ನ ಕೊಟ್ಟಿದ್ದೇವೆ. ಎರಡನೇ ಗೊಬ್ಬರ ಪೊಟಾಸು, ಫ್ರೋಮು, ಭೂಮಿ ಪವರು, ರೂಟ್ ಗಾರ್ಡು ಇವುಗಳನ್ನ ಕೊಟ್ಟಿದ್ದೇವೆ ಸರ್. ಇದಕ್ಕೆ ಒಟ್ಟಾರೆ ಎಷ್ಟು ಅಪ್ಲಿಕೇಶನ್ ಆಗಿದೆ ಈಗ? ಸರ್ ಈಗ 2 ಅಪ್ಲಿಕೇಶನ್ ಆಗಿದೆ. 2 ಅಪ್ಲಿಕೇಶನ್ ಆಗಿದೆ. 25 ದಿನಕ್ಕೆ 2 ಅಪ್ಲಿಕೇಶನ್ ಆಗಿದೆ ಸರ್. ಸುಮಾರು ಈಗ ಕಬ್ಬಿನ ಗರಿಗಳು ಸೇರಿ 6 ಅಡಿ ಹೈಟ್. ನೀವು ಕಬ್ಬು ಹಾಕಿದಂಥ ವೇಳೆಯಲ್ಲಿ ಆ ಟೈಮಲ್ಲಿ ಆಗ್ತಂಥ ಕಬ್ಬುಗಳು ಹೇಗಿದೆ, ಮತ್ತೆ ನಿಮ್ದು ಏನು ವ್ಯತ್ಯಾಸ ಇದೆ ಅವ್ರಿಗೂ ನಿಮ್ಗೂ? ಸರ್ ನಾವು ನಾಟಿ ಮಾಡೋ ಸಂದರ್ಭದಲ್ಲಿ ಮಳೆ ಜಾಸ್ತಿ ಇತ್ತು, ಅವ್ರೆಲ್ಲ ತಪ್ಪುಗುಳಿ ಆಗಿದೆ. ನಮ್ದು ಸುಮಾರು ಚೆನ್ನಾಗಿ ಬಂದಿದೆ ಸರ್. ಆಮೇಲೆ ಮರಿಗಳ ಸಂಖ್ಯೆ ತುಂಬಾ ಜಾಸ್ತಿ ಆಗಿದೆ. ಪ್ರೀಮಿಯಮ್, ನೈಟ್ರೋಕಿಂಗು, ಗ್ರೋ, ಬ್ಲೂಮ್ ಎಲ್ಲ ಟ್ರಂಚಿಂಗ್ ಕೊಟ್ಟಿದ್ವು. ಸುಮಾರು ಒಂದು ಕಬ್ಬಿನ ಏನ್ ನಾಟಿ ಮಾಡಿದ್ವು, ಒಂದು ಕಬ್ಬಿಗೆನೆ ಸುಮಾರು 15ರಿಂದ 20 ಮರಿಗಳು ಒಂದು ಬುಡದ ಕೆಳಗಡೆ ಬಂದಿದೆ ಸರ್. ಬಂದಿದೆ. ಇದು ಹೊಸ ಭೂಮಿ? ಹೌದು, ಹೊಸ ಭೂಮಿ ಇದೆ, ಫಸ್ಟ್ನೇ ಬೆಳೆ. ಮತ್ತೆ ಮಣ್ಣು ಕೂಡ ತುಂಬಾ ವೀಕ್ ಆಗಿತ್ತು, ನಾನು ಪದೇ ಪದೇ ಹೇಳಿದೆ, ಅಷ್ಟು ಆರೋಗ್ಯಕರವಾಗಿ ಇರ್ಲಿಲ್ಲ. ಮಣ್ಣು ತುಂಬಾ ಬಿಳಿ ಮಣ್ಣಾಗಿತ್ತು, ಅದರಿಂದ ಇದರಲ್ಲಿ ಫಲವತ್ತತೆ ಕಮ್ಮಿ ಇತ್ತು. ಅವಾಗ ನಾವು ಹಸಿರೆಲೆ ಎಲ್ಲ ಗೊಬ್ಬರ ಕ್ರಿಯೇಟ್ ಮಾಡ್ಕೊಂಡು ಭೂಮಿ ಪವರ್ ಇದನ್ನೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಾಗ ನಮ್ಗೆ ಈಗ ತುಂಬಾ ಬೆಳೆ ಚೆನ್ನಾಗ್ ಬಂದಿದೆ. ಆಮೇಲೆ ಈ ಗ್ರೀನ್ ಪ್ಲಾನೆಟ್ ಉತ್ಪನ್ನಗಳನ್ನ ಬಳಸಿದ್ಮೇಲೆ ಸಾಯಿಲು ಮಣ್ಣು ಸುಧಾ ಅದರ ಬಣ್ಣನ ಚೇಂಜ್ ಮಾಡ್ಕೊಂಡಿದೆ ಸರ್. ಈಗ ಮಣ್ಣಿನ ಆರೋಗ್ಯ ಚೆನ್ನಾಗಿದೆ. ಹೌದು ಸರ್, ಮಣ್ಣಿನ ಆರೋಗ್ಯ ಚೆನ್ನಾಗಿ ಮೂಲ ಕಾರಣ ಏನಂತಂದ್ರೆ, ನೀವು ಪ್ರಕೃತಿ ವಿರುದ್ಧವಾಗಿ ಕೃಷಿ ಮಾಡ್ತಾ ಇಲ್ಲ, ಪ್ರಕೃತಿ ಸಪೋರ್ಟ್ ಅಂದ್ರೆ ಮಣ್ಣಿಗೆ ಸಪೋರ್ಟಿವ್ ಆಗಿ ನೀವು ಉತ್ಪನ್ನಗಳನ್ನ ಸೇರಿಸ್ತಾ ಇದ್ದೀರಾ. ಜೈವಿಕ ಉತ್ಪನ್ನಗಳನ್ನ ಬಳಸ್ಕೊಂಡು ಮಾಡೋದಕ್ಕೆ ಮಣ್ಣು ಸುಧಾ ಬಣ್ಣನೂ ಚೇಂಜ್ ಆಗಿದೆ, ಅದರ ಫಲವತ್ತತೆನೂ ಹೆಚ್ಚಾಗಿದೆ ಸರ್. ವಿಶೇಷವಾಗಿ ಈಗ ಈ ಉತ್ಪನ್ನಗಳನ್ನ ಯಾಕೆ ಇದೇ ಉತ್ಪನ್ನಗಳ ಬಳಕೆ ಮಾಡಬೇಕು ಅನಿಸ್ತು ನಿಮ್ಗೆ? ಸರ್ ಹೆಚ್ಚಿನ ರಾಸಾಯನಿಕಗಳನ್ನ ಕೊಟ್ರೆ ನಮ್ಮ ಭೂಮಿನೂ ಹಾಳಾಗತ್ತೆ, ಸೂಕ್ಷ್ಮ ಜೀವಾಣುಗಳು, ಎರೆಹುಳುಗಳು ಎಲ್ಲ ಸುತ್ತೋಗ್ತವೆ. ಅವಾಗ ನಾವು ಎಷ್ಟೇ ಗೊಬ್ಬರಗಳು ಕೊಟ್ರು ಅದನ್ನ ತಿಂದು ಬೆಳೆಗೆ ಕೊಡುವಂತ ಶಕ್ತಿ ಇರಲ್ಲ. ಜೈವಿಕ ಉತ್ಪನ್ನಗಳನ್ನ ಬಳಸೋದ್ರಿಂದ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ. ಯಾವಾಗ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ ಅವಾಗ ಕಬ್ಬಿನ ಇಳುವರಿ ಹೆಚ್ಚಾಗುತ್ತೆ. ಓಕೆ. ಈಗ ನಿಮ್ಮ ಜೊತೆಗೆ ಈ ಒಂದು ಭಾಗದಲ್ಲಿ ಮೊಟ್ಟ ಮೊದಲ ಮಾರಿಗೆ ಉಳ್ಳಳ್ಳಿ ಮತ್ತು ನಂಜನಗೂಡು ಭಾಗದಲ್ಲಿ ಗ್ರೀನ್ ಪ್ಲಾಂಟ್ ಬಯೋ ಪ್ರಾಡಕ್ಟ್ ಸೇವ್ ದ ಮದರ್ ಅರ್ತ್ ಅಭಿಯಾನ ಪರಿಚಯ ಮಾಡಿದಂತಹ ದೀರ್ಘಾವಧಿ ಕಾಲವಾಗಿ ನಮ್ಮ ಜೊತೆಗಿರುವಂತಹ ಕಾರ್ಯ ಸ್ವಾಮಿಯವರು ಇದ್ದಾರೆ. ನಮಸ್ಕಾರ ಕಾರ್ಯ ಸ್ವಾಮಿಯವರೇ. ನೀವು ನಿರಂತರವಾಗಿ ರೈತರ ಜೊತೆ ಪ್ರತಿನಿತ್ಯ ಒಡನಾಟದಲ್ಲಿದ್ದೀರಾ. ಸೊ ಪ್ರತಿನಿತ್ಯ ನೀವು ಊರಿಗೆ ಹಬ್ಬಕ್ಕೆ ಹೋಗ್ತಿರೋ ಇಲ್ಲ ನಿಮ್ಮ ವೈಯಕ್ತಿಕವಾದಂಥ ಕಾರ್ಯಕ್ರಮ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆದರೂ ಕೂಡ ಪ್ರತಿನಿತ್ಯ ನೀವು ರೈತರ ಜೊತೆ ಸಂಪರ್ಕ ಇದ್ದೀರಾ. ಈ ವಿಚಾರವಾಗಿ ಕುಮಾರ್ ಅವ್ರ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಮತ್ತು ಏನು ಫೀಲ್ಡ್ ನೋಡ್ತಾ ಇದ್ದೀರಲ್ಲ ಕಬ್ಬು ಹೊರಗಡೆ, ಸೊ ಆ ಕಬ್ಬಿಗೂ ಮತ್ತು ಈ ಕಬ್ಬಿಗೂ ಏನು ವ್ಯತ್ಯಾಸ ಇದೆ, ನಿಮ್ಮ ಮನಸ್ಸಲ್ಲಿ ಏನಿದೆ, ಏನು ಹೇಳಬೇಕು ಅಂತ ವಿಚಾರ ಇದೆ ಸರ್? ವಿಚಾರಗಳು ಇವಾಗ ಕುಮಾರಣ್ಣ ಅವರು ಹೇಳಿದ್ರು, ಮೇಯ್ನು ಸಾಯಿಲು ಸರ್. ಮೇಯ್ನು ಸಾಯಿಲು, ಭೂಮಿ ಮಣ್ಣು ಆರೋಗ್ಯವಾಗಿತ್ತು ಅಂದ್ರೆ ಬೆಳೆ ಆರೋಗ್ಯವಾಗಿ ಒಂದೇ ಬರ್ತದೆ ಸರ್. ಮಣ್ಣು ಆರೋಗ್ಯ ಮಾಡ್ಬೇಕು ಅಂದ್ರೆ ನೀವು ನಮ್ ಗ್ರೀನ್ ಪ್ಲಾಂಟ್ ಉತ್ಪನ್ನಗಳಾದಂತ ಪ್ರೀಮಿಯಮ್ ಮತ್ತೆ ಭೂಮಿ ಪವರು, ಫ್ರೋಮು ಹಾಕಿದ್ದೆ ಆದಲ್ಲಿ ನಿಮ್ಗೆ ಇದಕ್ಕಿಂತ ಇದೇನು ಕಬ್ಬು ಸಹ ಇದಕ್ಕಿಂತ ಚೆನ್ನಾಗ್ ಬರ್ತದೆ. ನೀವು ಇದನ್ನ ಮೇಯ್ನ್ ಆಗಿ ಮಣ್ಣು ಫಲವತ್ತತೆ ಮಾಡ್ಬೇಕು. ಮಣ್ಣು ಫಲವತ್ತತೆ ಮಾಡಿದ್ರೆ ಸರ್, ಈಗ ನೋಡಿ 2.5 ತಿಂಗಳು ಕಬ್ಬು, ಒಂದು ಕಾಳು ಯೂರಿಯಾ ಹಾಕಿಲ್ಲ ಸರ್ ಇವರು. ಜೊತೆಗೆ ಜಿಂಕ್ ಯಾವ್ದೋ ನ್ಯೂಟ್ರಿಷನ್ ಡಿಫಿಷಿಯನ್ಸಿ ಕಾಣ್ತಾ ಇಲ್ಲ. ನಿಮ್ಗೆ ನೋಡ್ಬೋದು, ನೀವು ತುಂಬಾ ಕಡೆ ನೋಡಿ ಇಲ್ಲಿ ಎಷ್ಟು ಗ್ರೀನ್ಸ್ ಆಗಿದೆ ಸರ್. ಇನ್ನೊಂದು ವಿಚಾರ ಏನಂದ್ರೆ ಸರ್, ಈಗ ನೋಡಿ ಇದು ಫ್ರೋಮೋ ಕುಮಾರಣ್ಣ ಅವ್ರ ತೋಟ ನೋಡಕ ರೈತರು ಹುಡುಕೋದ್ರ ಅಂತ ತಿಳ್ಕೊಳ್ಳಿ. ಇದನ್ನ ನೋಡಿ ರಿಸಲ್ಟ್ ನ ಹೋಗಿ ಅವ್ರು ಅಂಗಡಿಗಳವ್ರು ಕೇಳ್ತಾರೆ. ಬಟ್ ಅವಾಗ ಏನ್ ಉತ್ತರ ಕೊಡ್ತಾರೆ ಅಂದ್ರೆ ಅವ್ರ ಹತ್ರ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಲ್ಲ, ಬಟ್ ಇದೇನು ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ನೋಡಿ ವಿಚಾರವಾಗಿ ಏನ್ ಇನ್ನೊಂದು ವಿಚಾರ ಅಂದ್ರೆ, ಹುಡಿಕೊಂಡು ಹೋಗ್ತಾರ ರೈತರು. ಈ ಭಾಗದಲ್ಲಿ ಅಕ್ಕಪಕ್ಕದ ಭಾಗದಲ್ಲಿ ಎಲ್ಲ ಬಂದು ನೋಡ್ತಾರೆ ಸರ್ ರೈತರು ಪ್ಲಾಟ್ ನ. ಬಟ್ ಇದೇ ಬೇಕು ಅಂತ ಕೇಳ್ತಾರೆ DAP ನ. ಬಟ್ ಅವ್ರ ಹತ್ರ ಇಲ್ಲ ಇದ್ರಿಂದ ಅವರು ಬೇರೆ ಹೇಳಿ ಕಳಿಸ್ತಾರೆ ಅವ್ರ ರೈತರಿಗೆ. ಬಟ್ ಇದನ್ನ ಕೊಡಿ, ಉತ್ಪನ್ನ ಚೆನ್ನಾಗಿದೆ. ಈಗ ಆಲ್ರೆಡಿ ನೀವು ಸ್ಟಾಕ್ ನ ತರಿಸಿ ಉತ್ಪನ್ನಗಳನ್ನ ರೈತರಿಗೆ ಉತ್ಪನ್ನಗಳ ಕೊಡ್ತಾ ಇದ್ದೀರಿ. ನಾವು ನಂಬಿರೋದು ಒಂದೇ, ಇಡೀ ಜಗತ್ತು ಬದುಕಬೇಕಂತ ಅಂದ್ರೆ
ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರೂ ಕೂಡ ಮಣ್ಣು ನಾವು ಎಲ್ಲಿ ಬೆಳಿಬೇಕು, ಆಹಾರನ ಎಲ್ಲಿ ಬೆಳಿಬೇಕು, ಮಣ್ಣಲ್ಲೇ ಬೆಳಿಬೇಕು. ಮಣ್ಣು ಏನಾಗಬೇಕು ಅವಾಗ ಆರೋಗ್ಯವಾಗಿರ್ಬೇಕು, ಫಲವತ್ತತೆ ಇರಬೇಕು. ಸೊ ಆರೋಗ್ಯಕರ ಪರ್ವತ ಇರಬೇಕಾದ್ರೆ ನಾವು ಪೂರಕ ವಸ್ತುಗಳನ್ನ ಸೇರಿಸಬೇಕಾಗತ್ತೆ. ಈಗ ಯಥೇಚ್ಛವಾಗಿ ಏನು ರಾಸಾಯನಿಕ ಮತ್ತು ಕೆಮಿಕಲ್ ಏನು ಬಳಕೆ ಮಾಡ್ತಾರೆ ರೈತರು ಆದಷ್ಟು ಕಡಿಮೆ ಮಾಡಿಕೊಂಡು ಈಗ ಏನು ನಮ್ಮ ತಂತ್ರಜ್ಞಾನ ಇದೆ, ಟೆಕ್ನಾಲಜಿ ಇದೆ, ಈಗ ಆಲ್ರೆಡಿ ನಮ್ಮದು ಲಾರ್ಜ್ ಸ್ಕೇಲಲ್ಲಿ ಏನು NPK ಏನು ಕೆಮಿಕಲ್ ರೂಪದಲ್ಲಿ ಇತ್ತು ಆ ಥರ ನಮ್ಮದು ಜೈವಿಕ ರೂಪದಲ್ಲಿ ಇದೆ. NPK ಉತ್ಪನ್ನಗಳನ್ನ ಬಳಕೆ ಮಾಡ್ತಾ ಇದ್ದಾರೆ. ಈಗ ಬಹುಶಃ ನಿಮಗೆ ತುಂಬ ಆತ್ಮತೃಪ್ತಿ ಇದೆ. ಈ ಜಮೀನು ಕಾಲಿಟ್ಟಾಗ ನಿಮ್ಗೆ ತುಂಬ ಖುಷಿ ಇದೆ. ರೈತರು ಕೂಡ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ರಿಸಲ್ಟ್ ಬಗ್ಗೆ. ಅದೇ ರೀತಿ ನಮ್ಮ ಜೊತೆಗೆ ಕನಕಪುರದಿಂದ ನಾಗೇಶ್ವರ್ ಇದ್ದಾರೆ. ಸೊ ಬಹುತೇಕ ತುಂಬ ರೈತರಿಗೆ ಅವ್ರು ನೋಡೇ ಇಲ್ಲ, ಆದರೂ ಕೂಡ ಲಕ್ಷಾಂತರ ರೂಪಾಯಿ ಉತ್ಪನ್ನಗಳನ್ನ ಅವರು ಸರ್ವಿಸ್ ಕೊಟ್ಟಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಲ್ಲೆಲ್ಲ, ನಾರ್ತ್ ಕರ್ನಾಟಕ ಎಲ್ಲ ಕೊಟ್ಟಿದ್ದಾರೆ. ನಾಗೇಶ್ ಜಿ, ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಕಬ್ಬು ಬಗ್ಗೆ ನಿಮ್ಮ? ಸರ್, ಅದು ಕಬ್ಬಿನ ಬಗ್ಗೆ ಮಾತಾಡ್ಬೇಕಂದ್ರೆ ಟ್ಯಾಲಿ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ ಬೇರೆ ಕಬ್ಬುಗಳಿಗೆ. ಯಾಕೆಂದ್ರೆ ಈಗ ಇದೇ ಸರಣಿ ಸಮಯದಲ್ಲಿ ಅಂದ್ರೆ ಇವರು ನಾಟಿ ಮಾಡೋ ಟೈಮಲ್ಲಿ ಸುತ್ತಮುತ್ತ ಬೇರೆ ಕಬ್ಬುಗಳು ನಾಟಿ ಮಾಡಿದ್ದಾರೆ. ಅದಕ್ಕೂ ಇದಕ್ಕೂ ಟ್ಯಾಲಿ ಮಾಡೋಕೆ ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಇದ್ರ ಮರಿಗಳಾಗ್ಬೋದು, ಗ್ರೀನ್ನೆಸ್ ಆಗ್ಬೋದು, ನಾನು ಅವಾಗ್ಲೇ ಅದನ್ನೇ ನೋಡ್ತಾ ಇದ್ದೆ. ಯಾವ್ದೇ ರೀತಿ ಪ್ಯಾಚಸ್ ಆಗ್ಬೋದು, ಒಂದು ಯೆಲ್ಲೋಯಿಶ್ ಆಗ್ಬೋದು ಗರಿಯಲ್ಲಿ, ಮತ್ತೆ ಈ ಮಧ್ಯೆ ಬರ್ತಕ್ಕಂಥ ಈ ವೈಟ್ ಕಲರ್ ಸೀಲ್ ಏನಿದೆಯಲ್ಲ, ಓವರ್ ಆಲ್ ಅದ್ರದ್ದು ಏನು ಕಬ್ಬಿನ ಮರಿ ಇದೆ ತುಂಬಾ ಆರೋಗ್ಯಕರವಾದಂತ ಒಂದು ಕಂದುಗಳನ್ನ ನಾವು ನೋಡ್ಬೋದು. ಅಲ್ಲಿ ನೋಡಿ 75 ದಿನದ ಕಬ್ಬು ಇದು ನೋಡಿ, ಸ್ಟೆಮ್ ನೋಡಿ ಸರ್, ಆ ಸ್ಟೆಮ್ಮು ಹೇಗೆ ಇದಾಗುತ್ತೆ ಅದ್ರ ಮೇಲೂ ಕೂಡ ಅದು ಆರೋಗ್ಯನ ನಾವು ಕಾಣ್ತಾ ಹೋಗ್ತೀವಿ. ಮತ್ತೆ ಮರಿಗಳು ಇನ್ನೂ ಬರ್ತಾ ಇರ್ತಕ್ಕಂಥ ಮರಿಗಳು ನೀವು ನೋಡ್ಬೋದು. ಸೊ ಮಣ್ಣು ಮೊದಲು ಹೇಗಿತ್ತು ಈ ಕಬ್ಬು ಹಾಕೋ ಮೊದಲು, ಈಗ ಹೇಗಿದೆ, ಹೇಗೆ ಪರಿವರ್ತನೆ ಆಗಿದೆ, ಆರೋಗ್ಯಕರವಾದಂಥದ್ದು. ಇದು ಹರಳು ನೋಡಿ ಎತ್ಬೋದಾ ನಮ್ಮದು ರೂಮ್ DAP. ಬೆಳಿ ಬೇರುಗಳ ಸಂಖ್ಯೆ ಚೆನ್ನಾಗಿದೆ ನೋಡಿ ಸರ್. ಅಲ್ಲಿ ನೋಡಿ, ಇದು ಬೇರುಗಳಿವೆ. ಇಷ್ಟು ಬೇರುಗಳು ಹೆಲ್ತಿಯಾಗಿದ್ರೆ ಆಟೋಮೆಟಿಕ್ ಆಗಿ ನೋಡಿ ಇದೆಲ್ಲ ಬೇರುಗಳು ಸಾಲಿನ ಮೃದುತ್ವ ನೋಡಿ ಸರ್, ಸ್ಮೂತ್ ಆಗಿದೆ. ಮಣ್ಣು ಅದಾದ ತಕ್ಷಣನೇ ಬೇರೆ ಚೆನ್ನಾಗಿ ಬರ್ಲಿಕ್ಕೆ ಸಾಧ್ಯ. ಮಣ್ಣು ನಿಮಗೆ ಮಣ್ಣಲ್ಲಿ pH CN ಕಾನ್ಸಂಟ್ರೇಷನ್ ಒಂದು ವೇಳೆ ಸರಿ ಇಲ್ಲ ಅಂತ ಹೇಳಿದ್ರೆ ವೈಟ್ ರೂಟ್ಸ್ ಬರಲ್ಲ. ವೈಟ್ ರೂಟ್ಸ್ ಬರಲ್ಲ ಅಂದ್ರೆ ನಿಮ್ಗೆ ಏರಿಯಲ್ ಪಾರ್ಟ್ಸ್ ಡೆವಲಪ್ ಆಗಲ್ಲ. ಅದನ್ನೆಲ್ಲ ಯಾವ್ದು ಕೆಲಸ ಮಾಡ್ಸುತ್ತೆ ಅಂದ್ರೆ ನಮ್ಮ ಪ್ರೀಮಿಯಮ್ಮು ಇಲ್ಲಿದೆ ನೋಡಿ, ಇದು ಒಂದು ಜೈವಿಕ ಉತ್ಪನ್ನ. ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡಿದೀವಿ ನಾವು, ಚಾನಲ್ ವಿಸಿಟ್ ಮಾಡಿದ್ರೆ ಗೊತ್ತಾಗತ್ತೆ. ಮತ್ತೆ ಇದು ಪ್ರಾಮು, ಇದ್ರದ್ದು ಕೂಡ ಸಪ್ರೇಟ್ ಡಿಸ್ಟಿಂಗ್ವಿಷ್ ಮಾಡಿ ಅದರಲ್ಲಿ ಇರ್ತಕ್ಕಂಥ ಕಾಂಪೋನೆಂಟ್ಸ್ನಲ್ಲೇ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥ ಸಪ್ರೇಟ್ ವಿಡಿಯೋ ಕೂಡ ಇದೆ. ಮತ್ತು ಭೂಮಿ ಪವರಲ್ಲಿ ನಿಮಗೆ ಇಲ್ಲಿ ವಿಡಿಯೋದಲ್ಲಿ ನಾವು ಸಪ್ರೇಟ್ ಕೂಡ ಹೇಳಿದ್ದೀವಿ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ ಅಂತೇಳಿ. ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ. ಆರ್ಸೆನಿಕ್ಕು, ಕ್ಯಾಡ್ಮಿಯಮು, ಕ್ರೋಮಿಯಮು, ಕಾಪರು, ಮರ್ಕ್ಯೂರಿ, ನಿಕ್ಕಲ್ಲು, ಲೆಡ್ಡು, ಜಿಂಕು ಈ ಥರ. ಮತ್ತು ಇದೇ ರೀತಿ ಪೊಟ್ಯಾಶ್ ಕೂಡ ಇದೆ, ಅದನ್ನು ಕೂಡ ಯೂಸ್ ಮಾಡಿದ್ದಾರೆ. ಅದು ಬ್ಯಾಗ್ ಎಲ್ಲ ಮಿಸ್ಸಿಂಗ್ ಆಗಿದೆ. ಪ್ರಾಮು, ಪೊಟ್ಯಾಶು, ಭೂಮಿ ಪವರು ಮತ್ತು ಪ್ರೀಮಿಯಮು ನಿಮಗೆ ಅದ್ಭುತವಾದ ಸಾಯಿಲ್ ಕಂಡೀಷನ್ ಆಗಿ ಕೆಲಸನ ಮಾಡುತ್ತೆ. ಅದರ ರಿಸಲ್ಟ್ ನಮಗೆ ಇಲ್ಲೇ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಈ ಒಂದು ಫೀಲ್ಡು ಅದು ಅದರ ಅತ್ಯುತ್ತಮವಾದ ಫಲಿತಾಂಶ. ಈಗ ಒಟ್ಟಾರೆಯಾಗಿ ಏರಿಯಾದಲ್ಲಿ ಕುಮಾರ್ ಅವರೇ ಏನು ಅವರೇಜ್ ಟನ್ ಇದೆ? ಬೇರೆ ಫಾರ್ಮರ್ ಏನು ಯಥೇಚ್ಛವಾಗಿ ರಾಸಾಯನಿಕ ಬಳಕೆ ಮಾಡ್ತಾ ಇದ್ದಾರೆ, ಏನು ಅವರೇಜ್ ಇದೆ ಎಕರೆಗೆ? 60 ರಿಂದ 70 ಟನ್ ಅಷ್ಟೇ ಸರ್ ಅವರೇಜು. ಈಗ ಆಲ್ರೆಡಿ ನೀವು ರೆಕಾರ್ಡ್ ಬ್ರೇಕ್ ಮಾಡಿದ್ದೀರಾ. 44 ಕುಂಟೆಗೆ ಆಲ್ರೆಡಿ ನಾವು ವೀಡಿಯೋ ಎಲ್ಲ ಮಾಡಿದ್ದೀವಿ. 109 ಟನ್ ಈಲ್ಡ್ ತೆಗ್ದಿದ್ದೀರಾ. ಅದರಲ್ಲಿ ತೆಂಗಿನ ಮರಗಳಿದೆ ಒಂದು 10. ಅದಿಲ್ಲ ಅಂದರೆ ನಿಮ್ಮ ಟಾರ್ಗೆಟ್ 120 ಟನ್ನು ಗುರಿ ಇತ್ತು. ಈಗ ಆಲ್ರೆಡಿ ನೀವು ಹೊಸ ಕಬ್ಬನ್ನ ನಾಟಿ ಮಾಡಿದ್ದೀರಾ. ಸೊ ಏನು ಎಕ್ಸ್ಪೆಕ್ಟೇಷನ್ ಇದೆ, ಎಷ್ಟು ಇಳುವರಿ ತೆಗಿಬೇಕು ಅಂತ ಪ್ಲಾನ್ ಮಾಡಿದ್ದೀರಾ ಸರ್? ಇದು ಸ್ವಲ್ಪ ಜೋರಾಗಿ ಮಾತಾಡಿ. ಟೋಟಲ್ 2.5 ಎಕರೆ ಬರುತ್ತೆ ಸರ್. ಸುಮಾರು ಒಂದು 250 ಟನ್ ಕಬ್ಬು ಬೆಳಿಬೇಕು ಅಂತ ನಮ್ಮ ಗುರಿ. 250 ಟನ್. ಅಂದ್ರೆ ನಮ್ಗೆ ಸಪೋರ್ಟೆಡ್ ಆಗಿ ಗ್ರೀನ್ ಪ್ಲಾನೆಟ್ ನ ಜೈವಿಕ ಉತ್ಪನ್ನಗಳು ನಮ್ ಜೊತೆ ಇರೋದ್ರಿಂದ ಖಂಡಿತ ನಾನು ಬೆಳಿತೀನಿ ಅಂತ ನಂಗೆ ನಂಬಿಕೆ ಇದೆ. ಯಾಕಂದ್ರೆ ಫಸ್ಟ್ ನಾವು ನಾಟಿ ಮಾಡಿದಾಗ ಫಸ್ಟ್ನೇ ಬೆಳೆಯಲ್ಲಿ 8 ರಿಂದ 10 ಮರಿಗಳು ಬರೋದೇ ಕಷ್ಟ ಸರ್. ಆದ್ರೆ ಇವಾಗ ನೋಡಿ ಬನ್ನಿ, ಈಗ ಒಂದೇ ಬುಡದಲ್ಲಿ ಒಂದೇ ಕಬ್ಬಲ್ಲಿ ಸುಮಾರು ಕಮ್ಮಿ ಅಂದ್ರೆ 15 ಮರಿಗಳಿರುತ್ತೆ ಸರ್. ಲೆಕ್ಕಾಗ್ತಾ ಇದ್ದೀನಿ. 1 2 3 4 5 6 7 8 9 10 10 11 12 13 14 15 16 17 18 ಒಂದೇ ಕಬ್ಬಿಂದ 18 ಮರಿಗಳು ಬಂದಿದೆ ಸರ್. ಇದರ ಆಧಾರದ ಮೇಲೆ ಖಂಡಿತ ಎಕರೆಗೆ 100 ಟನ್ ಬೆಳೆಗೆ ಬೆಳೀತಿದೆ ಅನ್ನೋ ನಂಬಿಕೆ ಇದೆ. ಸುಮಾರು 6 ಅಡಿ 5 ಬಂದಿದೆ ಸರ್. ಈಗ ಜೊತೆಗೆ ನಮ್ಮ ಹಾವೇರಿಯಿಂದ ಹಾನಗಲ್ ತಾಲೂಕು ಹಾವೇರಿಯಿಂದ ನಮ್ಮ ಮಲ್ಲೇಶ್ವರ್ ಬಂದಿದ್ದಾರೆ, ಕಳೆದ ಬಾರಿ ಕೂಡ ಬಂದಿದ್ರು. ಮಲ್ಲೇಶ್ ಏನಂತೀರಾ ಈ ಕಬ್ಬು ನೋಡಿ ನೀವು? ನನಗೆ
ತುಂಬಾ ಖುಷಿ ಐತಿ ಸರ್. ಹಾಂ ನಮ್ಮಲ್ಲೆಲ್ಲ ಕೆಮಿಕಲ್ಸ್ ಬಳಸಿ ಒಂದು 40 ಟನ್ ಭಾಳ ಅಂದ್ರೆ ಮ್ಯಾಕ್ಸಿಮಮ್ 50 ಟನ್ ಬೆಳಿಬೇಕಾರೆ ಹ್ಞೂ ಭಾಳ ಇದು ಅದು ಕಷ್ಟ ಆತ್ ಸರ್. ಗರಿಷ್ಠ ಅಂದ್ರೆ ಒಂದು 50 ಟನ್ ಬೆಳಿತಾರೆ ಸರ್ ಅಷ್ಟೇ. ಆದರೆ ಇಲ್ಲಿ 1 ಎಕರೆ 4 ಕುಂಟೆಕ್ಕೆ 109 ಟನ್ ಕಬ್ಬು ಬೆಳೆದಿರೋದು ನನಗೆ ಭಾಳ ಖುಷಿ ಅನ್ಸಿತ್ತು ಸರ್. ಈಗ ಆ ಪ್ಲಾಟು ನೋಡೋಣ, ಆ ಬ್ಯಾಚು ಬೇರೆ ಇದೆ. ನಮ್ಮಲ್ಲಿನೂ ಕೂಡ ಇದೇ ಥರ ಕ್ರಮನ ಅಳವಡಿಸ್ಕೋಬೇಕು. ಎಲ್ಲ ರೈತ ಬಾಂಧವರು ಇದನ್ನ ಫಾಲೋ ಮಾಡಬೇಕು ಅಂತ ನಾನು ಅನಿಸ್ತೀನಿ. ಈಗ ನೀವು ಆ ಭಾಗದಲ್ಲಿ ಗ್ರೀನ್ ಪ್ಯಾಂಟ್ ಉತ್ಪನ್ನಗಳನ್ನ ಏನು ಡಿಸಿಷನ್ ತೊಗೊಂಡಿದ್ದೀರಾ? ತುಂಬ ರೈತರಿಗೆ ಉತ್ಪನ್ನಗಳನ್ನ ತಲುಪಿಸಬೇಕು ಅಂತ ನೀವು ಆಲ್ರೆಡಿ ರಾತ್ರಿ ಎಲ್ಲ ಪ್ಲಾನ್ ಮಾಡಿದ್ದೀರಾ. ಸೊ ಇದು ನೋಡಿದ್ಮೇಲೆ ಏನು ಅನ್ಸುತ್ತೆ ಈಗ? ಹೌದು ಸರ್, ನಾವು ಬಳಕೆ ಮಾಡಿ ಇನ್ನೂ ಮತ್ತು 16 ರೈತರಿಗೆ ಇದ್ರದ್ದು ಮಾಹಿತಿ ಕೊಡ್ಬೇಕು. ನಿಮ್ದು ಎಷ್ಟು ಎಕರೆ ಇದೆ ಪ್ರೆಸೆಂಟ್ ಕಬ್ಬೀಗ? ನಮ್ಮದು 8 ಎಕರೆ ಇತ್ತು. 8 ಎಕರೆ ಇದೆ. ಈಗ ಒಂದು ತಾಲೂಕಲ್ಲಿ ನಿಯರ್ಲಿ 150 ಕೋಟಿ 200 ಕೋಟಿ ಕೆಮಿಕಲ್ನ ಮತ್ತು ರಾಸಾಯನಿಕ ಉತ್ಪನ್ನಗಳ ಬಳಕೆ ಮಾಡ್ತಾ ಇದ್ದಾರೆ. ಸೊ ಇದರಿಂದ ನಿಮ್ಗೆ ಗೊತ್ತಿದೆ, ಪ್ರತಿನಿತ್ಯ ಎಷ್ಟೋ ಸಾವಿರಾರು ಕೋಟಿ ಮೈಕ್ರೋಬ್ಸ್ ಎರೆಹುಳುಗಳು ಸಂತತಿ ಕಳ್ಕೊತಾ ಇವೆ, ಅರ್ಥಾಗ್ತಲ್ಲ. ಸೊ ಇದರಿಂದ ಏನಾಗ್ತದೆ, ಮಣ್ಣದು ಫರ್ಟಿಲಿಟಿ, ಮಣ್ಣದು ರೋಗ ನಿರೋಧಕ ಶಕ್ತಿ ಇರ್ಬೋದು, ಮಣ್ಣಿನ ಆರೋಗ್ಯ ನಾವು ಕಳ್ಕೊತಾ ಇದ್ದೀವಿ. ಸೊ ಮಣ್ಣು ಹಾಳಾದರೆ ಎಲ್ಲ ಹಾಳಾದಂಗೆ. ಹಾಗಾಗಿ ನೀವು ನೋಡ್ತಾ ಇದ್ದೀರಾ, ಇವತ್ತು ತುಂಬ ಆರೋಗ್ಯಕ್ಕಿಂತ ಅನಾರೋಗ್ಯ ಜನಗಳೇ ಇದಾಗ್ತದೆ. ಅಂದರೆ ಒಳ್ಳೆ ಆಹಾರ ಸಿಗ್ತಾಯಿಲ್ಲ. ಒಳ್ಳೆ ಆಹಾರ ಯಾಕೆ ಸಿಗ್ತಾಯಿಲ್ಲ ಅಂದರೆ ಒಳ್ಳೆ ಪೋಷಕಾಂಶಗಳ ಮಣ್ಣಿಗೆ ಸೇರಿಸ್ತಾ ಇಲ್ಲ. ಸೊ ಮೊದಲೆಲ್ಲ ನಿಮ್ಗೆ ಗೊತ್ತು, ಸಾಕಷ್ಟು ತಿಪ್ಪೆ ಗೊಬ್ಬರ ಹಾಕ್ತಾಯಿದ್ರು, ಜಾನುವಾರುಗಳನ್ನ ಸಾಕ್ತಾಯಿದ್ರು, ನ್ಯಾಚುರಲಾಗಿ ಭೂಮಿಗೆ ಸೇರಿಸಿ ಬೆಳೀತಾಯಿದ್ರು. ಈಗೇನಾಗಿದೆ, ಆರ್ಟಿಫಿಷಿಯಲ್ ಆಗಿದೆ. ಹಾಗಾಗಿ ನಾವು ರೈತರಿಗೆ ಈ ಒಂದು ಜನ್ಮಭೂಮಿ ಉಳಿಸಿ ಅಭಿಯಾನ ಅಡಿಯಲ್ಲಿ ರೈತರಿಗೆ ಅವ್ರದ್ದೇ ಅಕೌಂಟಲ್ಲಿ ಉತ್ಪನ್ನಗಳ ಸಿಗೋ ರೀತಿಯೂ ಕೂಡ ಒಂದು ವ್ಯವಸ್ಥೆನ ಮಾಡಿದ್ದೀವಿ. ಅದರಲ್ಲಿ ತುಂಬ ರೈತರು ದೊಡ್ಡ ಮಟ್ಟಕ್ಕೂ ಕೂಡ ಈ ಅಭಿಯಾನದಲ್ಲಿ ಬೆಳೆದಿದ್ದಾರೆ, ಈಲ್ಡು ಕೂಡ ತೆಗೆದಿದ್ದಾರೆ. ಹಾಗಾಗಿ ನೀವು ಆ ಭಾಗದಲ್ಲಿ ನೀವೇ ಸ್ಟಾಕ್ ಮಾಡಿ ಆ ಭಾಗದಲ್ಲಿ ಉತ್ಪನ್ನಗಳನ್ನ ಸಿಗೋ ರೀತಿ ರೈತರಿಗೆ ಮಾಡಿ. ಸೊ ಇದು ಅದ್ಭುತವಾಗಿ ನಿಮ್ಗೆ ಆ ಎರೆಹುಳು, ಜೀವಾಣುಗಳು, ಮೈಕ್ರೋಬ್ಸ್ ನಿಮಗೆ ಆಶೀರ್ವಾದ ಮಾಡ್ತವೆ. ಈಗ ನಾವು ಎಷ್ಟೋ ವಿಷ ಹೊಡೆದು ಜೇನುನೊಣನೆ ಬರ್ದಂಗೆ ಮಾಡ್ತೀವಿ ಬೆಳೆಗಳಿಗೆ. ಎಸ್ಪೆಷಲಿ ಕಬ್ಬು ನೀವು ತೊಗೊಂಡ್ರೆ ನೀವು ನೋಡ್ತಾ ಇರ್ಬೋದು, ನನಗೆ ಆಶ್ಚರ್ಯ ಆಗ್ತದೆ, ಈ ಒಂದು ಮಣ್ಣು ಹೇಗಿತ್ತು ಈಗ ಹೇಗಿದೆ ಅಂತ. ಅದು ನನಗಿಂತ ಈ ಒಂದು ಪ್ರತಿನಿತ್ಯ ತನ್ನ ಒಡನಾಟದಲ್ಲಿರೋಂತಹ ಕುಮಾರ್ ಅವರೇ ಗೊತ್ತಾಗುತ್ತೆ ಅವ್ರಿಗೆ. ಪ್ರತಿನಿತ್ಯ ಭೂಮಿ ಮಾತಾಡುತ್ತೆ, ಬೆಳೆನೂ ಕೂಡ ಮಾತಾಡುತ್ತೆ. ಆ ಸ್ಪರ್ಶ ಇದು ಆ ಕುಮಾರ್ ಅವ್ರಿಗೆ ಅಷ್ಟೇ ಗೊತ್ತಿದೆ. ಹಾಗಾಗಿ ಆ ಪ್ರೀತಿ ಅವ್ರಿಗಿದೆ. ಮತ್ತು ಈ ಉತ್ಪನ್ನಗಳನ್ನ ರೆಗ್ಯುಲರಾಗಿ ಬಳಕೆ ಮಾಡ್ತಾ, ಜೊತೆಗೆ ಒಳ್ಳೆ ತಿಪ್ಪೆ ಗೊಬ್ಬರ, ಬೇರೆ ಬೇರೆ ಸಾವಯವ ಗೊಬ್ಬರಗಳು ಬಳಕೆ ಮಾಡ್ಕೊಂಡಿದ್ದಾರೆ. ಮತ್ತು ಜೀವಾಮೃತನೂ ಕೂಡ ತುಂಬ ರೈತರಿಗೆ ನಾವು ಈ ಅಭಿಯಾನದಲ್ಲಿ ಮಾಡಿ ಅಂತಲೂ ಕೂಡ ಹೇಳ್ತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ ಕುಮಾರ್ ಅವರೇ, ರೈತರಿಗೆ ಲಾಸ್ಟಲ್ಲಿ ನೀವೇನು ಮೆಸೇಜ್ ಕೊಡೋಕ್ಕೆ ಇಷ್ಟಪಡ್ತೀರಾ? ಸರ್, ಎಲ್ಲ ಹೇಳ್ತಾರೆ ಕಬ್ಬಾಕ್ ನೋಡಿ ಕೊಬ್ಬು ಕರಗುತ್ತೆ ಅಂತ. ಆದ್ರೆ ನಾನು ಹೇಳ್ತೀನಿ, ಭೂಮಿ ಪವರ್ನ ಮಣ್ಣಿಗೆ ಬಳಸಿ ನೋಡಿ, ಮಣ್ಣಿನ ಕೊಬ್ಬು ಹೆಚ್ಚುತ್ತೆ ಅಂತ. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಚಾನೆಲ್ ಮುಖಾಂತರ ನಮ್ಮ ತೋಟದ ವಿಡಿಯೋಗಳನ್ನ ವೀಕ್ಷಣೆ ಮಾಡಿ ಉತ್ತರ ಕರ್ನಾಟಕದ ಹಾವೇರಿಯಿಂದನೂ ರೈತರು ಬಂದಿದ್ದಾರೆ. ಅವರಿಗೆ ನಮ್ಮ ಕಡೆಯಿಂದ ತುಂಬಾ ಧನ್ಯವಾದಗಳು. ಇಲ್ಲ, ಬೆಳಗ್ಗೆಯಿಂದ ಅವರು ಹೋಗೋಣ ಅಂತ ಅವ್ರು ಒತ್ತಾಯ ಮರವಾಗಿ ಬಂದಿದ್ದೀವಿ. ತುಂಬಾ ಮಳೆ ಇತ್ತು, ಸೊ ಆದ್ರೂ ಕೂಡ ಬಂದಿದ್ದೀವಿ. ತುಂಬಾ ತೋಟ ವೀಕ್ಷಣೆಗೆ ಹಾವೇರಿಯಿಂದ ಬಂದಿದ್ದಾರೆ. ನಾವು ಖುಷಿ ಪಡ್ಬೇಕು, ಅವ್ರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸಕ್ಕೆ ಇಷ್ಟಪಡ್ತೇವೆ ಸರ್. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಂತ ನಮ್ಮ ತೋಟದ ವಿಡಿಯೋ ವೀಕ್ಷಣೆಗೆ ಹೋಗ್ತಾ ಇದೆ ಅಂದ್ರೆ ಇಲ್ಲ, ಕರ್ನಾಟಕ ಅಲ್ಲ, ಆಲ್ ಓವರ್ ವರ್ಲ್ಡ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸಬ್ಸ್ಕ್ರೈಬರ್ಸ್ ಹೆಚ್ಚಾಗಿ ನಮ್ಮ ರಮೇಶ್ ಅವರ ಚಾನೆಲ್ಗೂ ಸುಧಾ ನಾವು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟ. ಇರ್ಲಿ ಎಲ್ಲ ಅದು ಸಮರ್ಪಣೆ ರೈತರಿಗಾಗಿ. ಸೊ ರೈತರಿಗೋಸ್ಕರ ಈ ಒಂದು ವಿಚಾರನ ತುಂಬ ಜನಕ್ಕೆ ಈ ಒಂದು ಟೆಕ್ನಾಲಜಿ ಮುಖಾಂತರ ಇವತ್ತೇನು 21ನೇ ಶತಮಾನದಲ್ಲಿದ್ದೀವಿ ರೀಚ್ ಆಗಲಿ ಅಂತ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಆ ಒಂದು ಚಾನಲಿಂದನೇ ಬಂದಂತಹ ವ್ಯಕ್ತಿ. ಸೊ ಇವತ್ತೇನು ಮಲ್ಲೇಶ್ವರ ಇದ್ದಾರೆ, ಯೂಟ್ಯೂಬಲ್ಲಿ ನೋಡೇ ವಿಡಿಯೋ ನೋಡಿ ನನಗೆ ಕಾಲ್ ಮಾಡಿದ್ದು. ಅವತ್ತೇನು ಅವ್ರು ಡಿಸಿಷನ್ ತೊಗೊಂಡಿದ್ರು, ಇವತ್ತು ಈ ಫ್ಲ್ಯಾಟಿಗೆ ಬಂದು ನಿಂತಿದ್ದೀವಿ. ಈ ಒಂದು ಪಯಣ ತುಂಬ ದೀರ್ಘಾವಧಿ ಕಾಲ ಇರಲಿ. ಈ ಒಂದು ಅಭಿಯಾನದಲ್ಲಿ ತುಂಬ ಸಾವಿರ ರೈತರು ಪಾಲ್ಗೊಳ್ಳಿ. ಆ ಪಾಲ್ಗೊಳ್ಳೋಕ್ಕೆ ನಾವೆಲ್ಲ ಒಂದು ಸೈನಿಕ ರೀತಿ ಅಭಿಯಾನದಲ್ಲಿ ಮಾಡೋಣ. ನಮ್ಮ ಕಾರ್ಯಸ್ವಾಮಿಯರಿಗೂ ಜಯವಾಗಲಿ, ನಮ್ಮ ಒಂದು ಕನಕಪುರ ಗಂಡು ನಾಗೇಶ್ ಅವ್ರಿಗೂ ಜಯವಾಗಲಿ. ಸರ್, ಕೊನೆಯದಾಗಿ ನಾನು ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಮೊದಲು ನಾವು ಕೆಮಿಕಲ್ ಬಳಸ್ಕೊಂಡು ಬೆಳೆನ ಬೆಳೀತಾ ಇದ್ವು. ನಮ್ಮ ಪಕ್ಕದ ಜಮೀನವರು ಏನು ಅಂತಾನು ನಮ್ಮನ್ನ ಮಾತಾಡಿಸ್ತಿರ್ಲಿಲ್ಲ. ಯಾವಾಗ ನಾವು ಗ್ರೀನ್ ಪ್ಲಾನೆಟ್ ನ ಜೈವಿಕ ಉತ್ಪನ್ನಗಳನ್ನ ಬಳಸಕ್ ಸ್ಟಾರ್ಟ್ ಮಾಡೋದು, ಈಗ ಸುಮಾರು ಉತ್ತರ ಕರ್ನಾಟಕದ ರಾಜ್ಯದಿಂದನೂ ಸುಧಾ ಎಷ್ಟೋ ಜನಗಳು ಬಂದು ನಮ್ಮನ್ನ ವೀಕ್ಷಣೆ ಮಾಡ್ತಾ ಇದಾರೆ, ನಮ್ಮ ತೋಟನೆಲ್ಲ. ಇದಕ್ಕೆ ನೀವು ಬ್ರ್ಯಾಂಡ್ ಆಗ್ತಾ ಇದೀರಿ ಸರ್. ಜನ ಹೇಳ್ಬೋದು, ಏನಪ್ಪಾ ಕೆಮಿಕಲ್ ಅಂಗಡಿಯವರು ಇಲ್ಲಿ ಬಂದು ಇವ್ರಿಗೆ ಆರ್ಗ್ಯಾನಿಕ್ ಹೇಳ್ತಾರ ಅಂತ ಅನ್ಬೋದು. ಬಟ್ ಇಲ್ಲಿ ಬಂದಿರೋ ಉದ್ದೇಶ ಏನಂದ್ರೆ ಕೆಮಿಕಲ್ ನ ಕಡಿಮೆ ಮಾಡಿಸಿ ಈ ಜೈವಿಕ ಉತ್ಪನ್ನಗಳ ಬಳಸಿ ರೈತರು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು, ಮುಂದೆ ಬರತಕ್ಕಂಥ ಪೀಳಿಗೆನೂ ಚೆನ್ನಾಗಿರ್ಬೇಕು ಅನ್ನೋ ಒಂದು ಅಡ್ಡಕ್ಕೆ ನಾವು ರೈತರು ಜೋಬಿಗೆ ದುಡ್ಡು ಬಂದ್ರೇ ಇಡೀ ಜಗತ್ತು, ಇಡೀ ಯಾವುದೇ ಇಂಡಸ್ಟ್ರಿ. ಫಸ್ಟು ರೈತರ ಜೋಬಿಗೆ ದುಡ್ಡು ಬರಲಿಲ್ಲ ಅಂತಂದ್ರೆ ಯಾವ ಇಂಡಸ್ಟ್ರಿನೂ ಕೂಡ ಸಕ್ಸಸ್ಫುಲ್ ಆಗಿ ರನ್ನಿಂಗ್ ಆಗೋಕ್ಕೆ ಚಾನ್ಸೇ ಇಲ್ಲ. ಸೊ ಇವತ್ತು ಪ್ರತಿದಿನ ಉಸಿರಾಡಬೇಕಂತಂದರೆ ರೈತರು ಚೆನ್ನಾಗಿ ಬದುಕಬೇಕು, ಆದಾಯ ಮಾಡಬೇಕು, ಮಣ್ಣು ಚೆನ್ನಾಗಬೇಕು. ಸೊ ನಾವು ಮಾಡ್ತಾ ಇರೋ ಕೆಲಸ
ಸಮಾಜಕ್ಕೆ ವಿರುದ್ಧವಾಗಿಲ್ಲ, ಸಮಾಜಕ್ಕೆ ಪರವಾಗಿದೆ, ಪೂರಕವಾಗಿದೆ. ಹಾಗಾಗಿ ವಿಷ ಮತ್ತು ಕೆಮಿಕಲ್ನ ಎದೆ ತಾಚ್ಕೊಂಡು ಮಾರ್ತಾವ್ರೆ ಅಂತಂದರೆ ನಾವು ಈ ಉತ್ಪನ್ನಗಳನ್ನ ಯಾವುದೇ ರೀತಿ ಪ್ರಮೋಟ್ ಮಾಡೋಕ್ಕೆ, ರೈತರು ಬಳಕೆ ಮಾಡೋಕ್ಕೆ ಭಯ ಪಡೋ ಅವಶ್ಯಕತೆಯೇ ಇಲ್ಲ. ಸೊ ನಿಮ್ಮೆಲ್ಲರಿಗೂ ದೇವರು ಒಳ್ಳೆ ಆರೋಗ್ಯ, ನೆಮ್ಮದಿ, ಜೊತೆಗೆ ಐಶ್ವರ್ಯ ಕೊಡಲಿ. ನೂರಾರು ರೈತರು, ಸಾವಿರಾರು ರೈತರು, ಲಕ್ಷಾಂತರ ರೈತರು ಅಭಿಯಾನ ಕರ್ಕೊಬನ್ನಿ. ಒಳ್ಳೆ ಆರ್ಥಿಕವಾಗಿ ಸಬಲರಾಗಲಿ, ಮಣ್ಣಿನ ಫಲವತ್ತತೆ ಮಾಡ್ಕೊಳ್ಳಿ. ಅದೇ ನಮ್ಮ ಉದ್ದೇಶ. ಇವತ್ತು ನಮ್ಮ ಭಾರತ ರಾಷ್ಟ್ರ ಕೃಷಿ ಆಧಾರಿತ ರಾಷ್ಟ್ರ. ಕೃಷಿ ಇಲ್ಲ ಅಂತಂದರೆ ನಾವೇನು ಕೂಡ ಮಾಡೋಕ್ಕಾಗೋದಿಲ್ಲ. ಸೊ ನಿಮ್ಮ ಸಮಯ, ನಿಮ್ಮ ಅನುಭವ ಮತ್ತು ಹೆಚ್ಚಿನದಾಗಿ ನಮ್ಮ ಕುಮಾರ್ ಅವರಿಗೆ ತುಂಬ ಧನ್ಯವಾದಗಳು. ಸೊ ಅವರು ಪ್ರತಿದಿನ ಈ ಒಂದು ಶ್ರಮ ವಹಿಸಿ ಈ ಕಬ್ಬನ್ನ ಇಷ್ಟು ಟನ್ ಈಳ್ ತೆಗಿಬೇಕು ಅಂತ ಮಾಡ್ತಾ ಇರೋದಕ್ಕೆ ಅವರಿಗೆ ತುಂಬ ಹ್ಯಾಟ್ಸಪ್, ತುಂಬ ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಮಲ್ಲೇಶ್ವರ್ಗೂ ಕೂಡ ಆ ಭಾಗದಲ್ಲಿ ಇದೇ ಥರ ರಿಸಲ್ಟ್ ತೆಗೆದು ಅಲ್ಲೂ ಕೂಡ ವೀಡಿಯೋ ಮಾಡೋಣ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.